ಮಗುವಿನ ಮೂಲಕ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಉದಾಹರಣೆಗೆ ಒಬ್ಬರ ಮಗುವಿಗೆ ಕಾಯಿಲೆ ಅಂತ ಇಟ್ಕೊಳ್ಳುವ, ಆಗ ಅವ್ರು ಮಾಡ್ತಾರೆ, ಒಂದು ಗಂಡ ಮತ್ತು ಹೆಂಡತಿ ಕೊರಗ ಸಮುದಾಯದ ಫ್ಯಾಮಿಲಿಯನ್ನು ಅವರು ಬರಕ್ಕೆ ಹೇಳ್ತಾರೆ. ಬಂದು ಅವ್ರು ಬಂದಾಗ ಈ ಮಗುವನ್ನು ಅವರಿಗೆ ಎತ್ತಿಕೊಡ್ತಾರೆ. ಎತ್ತಿಕೊಟ್ಟು ನೀನೊಂದು ಹೆಸರು ಕರೀತಾರೆ. ಅವರು ಅವರ ಹೆಸರನ್ನು ಕರೀತಾರೆ. ನಿಮ್ಗೆ ಕೊರಗ ಸಮುದಾಯ ಹೆಸರು ಬೇರೆ ಬೇರೆ ಹೆಸರಿದೆ. ಅಂದ್ರೆ ಚೋಮ ಅಂದ್ರೆ ಸೋಮರ ಚೋಮ ಅಂತ, ಅದೇ ರೀತಿ ಶುಕ್ರವಾರ ಶುಕ್ರ, ಈ ರೀತಿ ಹೆಸರು ಯಾವ್ದಾದ್ರು ಒಂದು ಹೆಸರು ಕರೀತಾರೆ. ಶುಕ್ರ ಅಂತ ಕರೀತಾರೆ. ಓ ಶುಕ್ರ, ನನ್ನ ಮಗ ಶುಕ್ರ, ನನ್ನ ಮಗ ಶುಕ್ರ ಅಂತ 3 ಸಲ ಅವ್ರು ಕರೀತಾರೆ. ನೀನು ಮಗ ಕೊಡ್ತೀಯ ನನಗೆ ಅಂತ ಪುನಃ ಕೇಳ್ತಾರೆ. ಯಾರು ಕೊಟ್ಟಿದ್ದೀರ ಅವರು? ಅವ್ರು ಕೇಳಿದಾಗ ಏನ್ ಕೊಡ್ತೀರಿ ನೀವು ಅಂತ ಕೇಳ್ತಾರೆ. ಇದು ಸಿಂಪಲ್ ಆಗಿ ಹೇಳಿರುವಂಥದ್ದು. ಇಂಥದ್ದೇ ಪದ್ಧತಿಗಳು ಬೇರೆ ಬೇರೆ ಹೇಳ್ತಿದ್ದಾರೆ. ಆಗ ನಾನು ದುಡ್ಡು ಕೊಟ್ಟರೆ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಒಂದು 10 ರೂಪಾಯಿ ಕೊಡ್ತಾರೆ, ಪುನಃ ತಗೊಳ್ತಾರೆ. ನಂಬಿಕೆ ಏನಾಯ್ತು ಅಂದ್ರೆ ಆ ಮಗುವಿನ ಈ ಕಾಯಿಲೆ ಆ ಫ್ಯಾಮಿಲಿಗೆ ಟ್ರಾನ್ಸ್ಫರ್. ಇದು ಅಜ್ಜರದ ಒಂದು ಭಾಗ, ಒಂದು ಪಾಯಿಂಟ್ ಅಷ್ಟೇ. ಇದರಲ್ಲಿ ಬೇರೆ ಬೇರೆ ತರಹದ ಅಜ್ಜಗಳಿವೆ. ಉದಾಹರಣೆಗೆ ಬಾಣಂತಿಯನ್ನು ಆ ರೀತಿ ಮಾಡುವಾಗ ಅವರು ಗಂಡ ಹೆಂಡತಿ ಕರೆಸ್ತಾರೆ. ಗಂಡ ಹೆಂಡತಿಯ ಅದು ಅಂದ್ರೆ ನಾವು ತಡಕ ದೊಡ್ಡ ಗೆರಸೆ ಅಂತ ಹೇಳ್ತಾರೆ. ಕರೆಕ್ಟ್. ಆ ಗೆರಸೆಯಲ್ಲಿ ಏನ್ ಮಾಡ್ತಾರೆ ಅಂತ ಅದರಲ್ಲಿ ಎಲ್ಲ ಊಟ ಎಲ್ಲ ಬೇಕಾದಂಥವನ್ನು ಹಾಕೋದ್ರಲ್ಲಿ ಈ ಮಹಿಳೆಯ ಕೂದಲು ಮತ್ತು ಉಗುರನ್ನು ಸೈಡಿಗೆ ಹಾಕ್ತಾರೆ. ಏನ್ ಮಾಡ್ತಾರೆ ಅಂತ ದಾನ ಮಾಡ್ತಾರೆ. ದಾನ ಮಾಡುವಾಗ ಹೇಳ್ಕೊಂಡು ದಾನ ಮಾಡ್ತಾರೆ. ಆಗ ಈ ಮಹಿಳೆಯ ಹೆರಿಗೆ ಯಾವುದೇ ತೊಂದರೆ ಇಲ್ಲದೆ ಆಗುತ್ತೆ. ಆದರೆ ಆ ಹೆರಿಗೆ ಇದ್ದ ಶನಿಗಳು ಗ್ರಹಚಾರಗಳನ್ನು ತನ್ನಷ್ಟಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಂಬಿಕೆ. ಎರಡು ಇದು ಇಂಥದ್ದೇ ತುಂಬಾ ಕಂಬಳದಲ್ಲಿ ಕೂಡ ಇಂಥ ನಂಬಿಕೆಗಳಿದೆ. ಅಲ್ಲಿ ಕಂಬಳ ನಡೆಯುವಂತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಇದರಲ್ಲಿ ನಡುವಂತ ಇದರಲ್ಲಿ ಇಂಥ ಕಂಬಳದಲ್ಲಿ ಕೂಡ ಇದೇ ನಂಬಿಕೆಗಳಿದೆ. ಅಂದ್ರೆ ಅಲ್ಲಿ ಕಂಬಳ ಆಗುವ ಮೊದಲನೇ ದಿವಸ ರಾತ್ರಿ ಹೋಗಿ ಅವ್ರು ಏನ್ ಮಾಡ್ಬೇಕಂದ್ರೆ ಸುಣ್ಣದ ವೇಷ ಆಗ್ತದೆ. ಸುಣ್ಣ ಅಂದ್ರೆ ಕಪ್ಪು, ಈಗ ನಮ್ಮ ಮೈಗೆ ಎಲ್ಲ ಸುಣ್ಣದ ಹಿಂಗೆ ಚುಕ್ಕಿ ಹಾಕುವಂಥದ್ದು, ಮತ್ತೆ ಕೋಲ್ ಇಟ್ಕೊಂಡು ಇಡೀ ದಿವಸ ಆ ಗದ್ದೆ ಕಾಯುವಂಥದ್ದು, ಇಂಥದೆಲ್ಲ ಸಂಪ್ರದಾಯ. ಇದೆಲ್ಲ ಅಜಲ ಬೇರೆ ಬೇರೆ ತರ ಅಜಗಳಿದೆ. ಮತ್ತೆ ಇದು ಅಜಲ ಆಚರಣೆ ಮಾಡುವವರು ಯಾರು ಅಂತ ಕೇಳಿದ್ರೆ ಬೇರೆ ಎಲ್ಲರೂ, ಕೊರಗರು ಬಿಟ್ಟು ಬೇರೆ ಎಲ್ಲರೂ. ಅರ್ಥ ಆಯ್ತಾ? ಇನ್ನು ಸ್ಪೆಷಲ್ ಆಗಿ ನೀವು ಹೇಳ್ಬೇಕು ಅಂತ ಏನಿಲ್ಲ. ಕೊರಗು ಸಮುದಾಯ ಬಿಟ್ಟು ಉಳಿದ ಸಮುದಾಯ ಎಲ್ಲರೂ ಕೂಡ ಈ ಆಚರಣೆ ಮಾಡ್ತಾರೆ. ಎಲ್ಲ ವರ್ಗದವರು, ಎಲ್ಲ ಜಾತಿಯವರು. ಇದು ಒಂದು ಚಿಕ್ಕ ವಿಶ್ಲೇಷಣೆ ಕೊಟ್ಟಿರುವಂಥದ್ದು. ಇದ್ರೆ ಬೇರೆ ಬೇರೆ ತರ ಇದೆ. ಸ್ವರೂಪಗಳು ಬೇರೆ. ಇಲ್ಲ ಆಚರಣೆ ಮಾಡಿರುವುದು ಬೇರೆ. ರೋಗ ಟ್ರಾನ್ಸ್ಫರ್ ಮಾಡಿ, ಕಾಯಿಲೆ ಟ್ರಾನ್ಸ್ಫರ್ ಮಾಡಿ ಮಾಡಿರುವಂತ ಇವರ ಆಚರಣೆ ಎಲ್ಲ ಅದೆಲ್ಲ ಪ್ರಾಕ್ಟೀಸ್ ಹೊರಗ ಸಮುದಾಯದಲ್ಲ, ಬಹಳ ಬೇರೆಯವರು ಮಾಡಿರುವಂತ. ಬನ್ಸರು, ಶಟ್ರು, ಬ್ರಾಹ್ಮಣರು, ಗೌಡರು ಬೇಜಾರು ಮಾಡ್ತಾರೆ. ಬಹಳ ಕ್ಲಿಯರ್ ಆಗಿ ಇವರು ಒಂದು ನಂಬಿಕೆ, ದೇವರ ನಂಬಿಕೆ. ನಮ್ಮಲ್ಲಿರುವಂತ ಶನಿ ಆದ ರೋಗ ಎಲ್ಲ ಏನಾದ್ರು ಫಂಕ್ಷನ್ ಮಾಡಿದ್ರೆ ಅದೆಲ್ಲ ಟ್ರಾನ್ಸ್ಫರ್ ಮಾಡೋದು. ಈ ರೀತಿ ಆಚರಣೆ ಮಾಡಿ ಕರೀಸೋದು, ಒಂದು ಫಂಕ್ಷನ್ಗೆ ಅವ್ರನ್ನ ಕೂರಿಸೋದು, ಒಳ್ಳೆ ಊಟ ಕೊಡೋದು. ಆ ಊಟದಲ್ಲಿ ಉಗುರು ಇದೆಯಲ್ಲ, ಈ ಉಗುರನ್ನ ಕಚ್ಚಿ ಅಲ್ಲಿ ಹಾಕೋದು, ಕೂದಲೆಲ್ಲ ಹಾಕೋದು. ಇದು ನಾವು ನಿಮ್ಗೆ ದಾನ ಕೊಡ್ತೀವಿ, ನಿಮ್ಮಿಂದ ನಮ್ಗೆ ಒಂದು ಒಳ್ಳೇದಾಗುತ್ತೆ ಅನ್ನೋದು ಅವ್ರ ನಂಬಿಕೆ. ಅಲ್ಲಿ ಕೆಲಸ ಮಾಡೋಂಥ ಒಂದು ಕಳೆದ ಒಂದು 30-35 ವರ್ಷದಿಂದ ಯಾರು ಶಿಕ್ಷಣವಂತರಿಲ್ಲ. ಅಸ್ಪೃಶ್ಯರನ್ನು ಸಹ ಕೊರಗನ್ನ ಸೇರಿಸ್ತಿರ್ಲಿಲ್ಲ. ಅವರು ಸೆಡ್ಯೂಲ್ ಟ್ರೈಬ್ಸ್, ಅಸ್ಪೃಶ್ಯತೆ ಸೆಡ್ಯೂಲ್ ಕಾಸ್ಟ್ ಇದೆ, ಅವರಿಗೂ ಸೇರಿಸ್ತಿಲ್ಲ. ಆ ರೀತಿ ಶೋಷಣೆಗೆ ಒಳಪಟ್ಟಂತರು. ಈಗ ಬಂಗಾರಪ್ಪ CM ಆಗಿದಾಗ ಇದು ದೊಡ್ಡ ನಾವು ಕ್ಯಾಂಪೇನ್ ಮಾಡೋದು. ಇಡೀ ಮಂಗಳೂರು, ಉಡುಪಿ ಜನನ ಮೊಬಲೈಸ್ ಮಾಡಿ ಕಾಪಾಡ್ತೀವಿ ಅಂತ ಸೋಷಿಯಲ್ ಮಿನಿಸ್ಟರ್ ಆಗಿದೆ. ಅವ್ರು ಯಾವುದೋ ಒಂದು ಮೀಟಿಂಗ್ ಬಂದಾಗ ಅವ್ರ ಗಮನಕ್ಕೆ ತಂದು ನಮ್ಗೆ ಇನ್ನೂ ನೆನಪಿದೆ, ಬಂಗಾರಪ್ಪನ ಜೊತೆ ಹೋಗಿ ಈ ವಿಷಯನ ಮಾತಾಡಿ ಆವತ್ತು ಒಂದು ಲಾ ಮಾಡೋದು. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅಜಲ ಪದ್ಧತಿ ಇರಬಾರ್ದು. ನೀವು ಗೂಗಲ್ ಅಂದ್ರೆ ಬಂದ್ಬಿಡ್ತದೆ ಆಗ್ತದೆ. ಸೊ ಇದು ಒಂದು. ಎರಡನೇ ಭಾಗ
ಶಿಕ್ಷಣ ಇಲ್ಲ, ಮತ್ತೆ ಭೂಮಿ ಇಲ್ಲ, ಮನೆ ಇಲ್ಲ.